ಎಲ್ಲರಿಗೂ ನಮಸ್ಕಾರ. ಇದು ಕಗ್ಗದ 548ನೇ ಪದ್ಯ. ಪುರುಷ ಬುದ್ಧಿಯೇ ಸಾಕು ವರಸಿದ್ಧಿಗೆಂದಲ್ಲ, ಪರಮೇಶ ಕರುಣೆಯ ಅವಶ್ಯವೆಂದಲ್ಲ. ಚರಣ ನಡೆವನಿತು ಕಣ್ಣಿರಿವನಿತು ದೂರ, ನೀನ್ ಚರಿಸದಿರೆ ಲೋಪವಲ ಮಂಕುತಿಮ್ಮ. ಇಲ್ಲಿ ಡಿ ವಿ ಜಿಯವರು ಯಾವ ತರಹ ಒಬ್ಬ ಮನುಷ್ಯ ತನ್ನ ಕೊನೆಯ ಉಸಿರಿರೋ ತನಕ ಹೇಗೆ ಒಂದು ಕಾರ್ಯದಲ್ಲಿ ನಿರತನಾಗಿರಬೇಕು, ಕರ್ಮಯೋಗ ಏನೋ ಶ್ರೀಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ತಿಳಿಸಿದ್ನಲ್ವ, ಆ ಥರ ಅದು ಮಾಡಲಿಲ್ಲ ಅಂತಂದರೆ ನಾವು ನಮ್ಮ ಕರ್ತವ್ಯದಲ್ಲಿ ಒಂದು ಲೋಪವನ್ನು ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಇಲ್ಲಿ ಏನು ಹೇಳ್ತಾರೆ ನೋಡೋಣ ಬನ್ನಿ. ಪುರುಷ ಬುದ್ಧಿಯೇ ಸಾಕು ವರಸಿದ್ಧಿಗೆಂದಲ್ಲ. ಅಂದರೆ ನಮ್ಮ ಒಂದು ವರಸಿದ್ಧಿ ಅಂದರೆ ನಮ್ಮ ಮನಸ್ಸಿಗೆ ಏನು ಒಂದು ಆಸೆ ಆಕಾಂಕ್ಷೆಗಳು ಅಭಿಲಾಷೆಗಳಿರುತ್ತೋ ಅದನ್ನೆಲ್ಲ ನಾವು ಸಿದ್ಧಿ ಮಾಡ್ಕೋಬೇಕು ಅಂತಂದರೆ ಬರೀ ನಮಗೆ ಬುದ್ಧಿಶಕ್ತಿ ಒಂದೇ ಇದ್ದರೆ ಅದು ಸಾಲದು ಅಂತ ಹೇಳ್ತಾರೆ. ಮತ್ತು ಮುಂದೆ ಹೇಳ್ತಾರೆ, ಪರಮೇಶ ಕರುಣೆಯ ಅವಶ್ಯವೆಂದಲ್ಲ. ಅಂದರೆ ಅಲ್ಲಿ ದೇವರ ಕರುಣೆ ಬೇಡ ಅಂತಲೂ ನಾವು ಹೇಳೋಕ್ಕಾಗಲ್ಲ. ನಾವು ಹೇಳ್ತೀವಲ್ವ, ಪುರುಷ ಪ್ರಯತ್ನ ಹಾಗೂ ದೈವದ ಅನುಗ್ರಹವಿದ್ದರೆ ಮಾತ್ರ ನಮ್ಮ ಒಂದು ಕಾರ್ಯಗಳು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೋ ಹೊರತು ಇಲ್ಲ ಅಂತಂದರೆ ಅದು ಸಾಧ್ಯವಿಲ್ಲ. ಅಂದರೆ ಬರೀ ಬುದ್ಧಿಶಕ್ತಿಯಿಂದನೂ ಮನುಷ್ಯ ಬರೀ ಒಂದು ಇಂಟೆಲಿಜೆನ್ಸ್ ಇದೆ ನನ್ನ ಹತ್ರ ನಾನು ಮಾಡ್ತೀನಿ ಅಂದ್ಕೊಂಡ್ರೆ ಅದು ಸಾಲದು. ಅದು ಬಿಟ್ಟು ನಾವು ಒಂದು ಕಾರ್ಯನಿರತವಾಗಬೇಕಾಗತ್ತೆ. ಆ ಬುದ್ಧಿಶಕ್ತಿನ ಉಪಯೋಗಿಸ್ಕೋಬೇಕು ಅಲ್ವಾ. ಹಾಗೆ ಉಪಯೋಗಿಸ್ಕೊಳ್ಳಿಕ್ಕೆ ಇಲ್ಲಿ ಹೇಳ್ತಾರೆ, ಚರಣ ನಡೆವನಿತು ಕಣ್ಣಿರಿವನಿತು ದೂರ ನೀಂ ಚರಿಸದಿರೇ. ಅಂದರೆ ನಿನ್ನ ಕಾಲುಗಳು ನಡೆಯಷ್ಟು ದೂರ ಹಾಗೂ ನಿನ್ನ ಕಣ್ಣುಗಳು ನೋಡುವಷ್ಟು ದೂರ ನೀನು ನಡೆಯೋದೇ ಇಲ್ಲ ಅಂತಂದರೆ ಅದು ನೀನು ಒಂದು ಕರ್ತವ್ಯದಲ್ಲಿ ಮಾಡ್ತಾ ಇರೋ ಒಂದು ಲೋಪವಾಗತ್ತೆ ಅಂತ ಹೇಳ್ತಾರೆ. ಒಂದು ಕ್ವಶನ್ ಮಾರ್ಕ್ ಹಾಕ್ತಾರೆ ಅಲ್ವಾ. ಅಂದರೆ ನೀನು ಏನೂ ನಾನು ಕಷ್ಟನೇ ಪಡೋದಿಲ್ಲಪ್ಪ, ನನಗೆ ನನ್ನ ಕಾರ್ಯಗಳು ಸಿದ್ಧಿ ಆಗಿಬಿಡಬೇಕು ಅಂದ್ಕೊಂಡು ನೀನು ನಿನ್ನ ಕಾಲಿರೋ ಅಷ್ಟು ದೂರನೂ ನಡೆಯುತ್ತೆ ಅಥವಾ ನಿನ್ನ ಕಣ್ಣು ಕಾಣಿಸೋ ಅಷ್ಟು ದೂರನೂ ನೀನು ನಡೀದೆ ಸುಮ್ಮನೆ ಕೂತ್ಕೊಂಡಿದ್ದರೆ ಅದರಿಂದ ಕಾರ್ಯಸಿದ್ಧಿಗಳಾಗಕ್ಕೆ ಸಾಧ್ಯವಾ ಅಂತ ಹೇಳ್ತಾರೆ. ಎಷ್ಟು ಒಂದು ಸಮಂಜಸವಾಗಿ ಅಲ್ವಾ. ಅಂದರೆ ನಮಗೆ ನಮ್ಮ ಕಾರ್ಯಗಳು ಸಿದ್ಧಿ ಆಗಬೇಕು ಅಂತಂದರೆ ನಮ್ಮಿಂದ ನಮ್ಮ ಪ್ರಯತ್ನಗಳು ಬೇಕೇ ಬೇಕು. ಹಾರ್ಡ್ ವರ್ಕ್ ನೆವರ್ ಗೋಸ್ ವೇಸ್ಟ್, ಆರ್ ಹಾರ್ಡ್ ವರ್ಕ್ ಇಸ್ ದ ಒನ್ಲಿ ವೇ ಟು ಸಕ್ಸಸ್ ಅಂತ ಹೇಳ್ತೀವಲ್ವ. ಹಾಗೆ ನಮ್ಮ ಒಂದು ಹಾರ್ಡ್ ವರ್ಕ್ ಅಂದರೆ ಏನು, ಅಟ್ಲೀಸ್ಟ್ ನಾವು ಪ್ರಯತ್ನಗಳು ಮಾಡಲಿಕ್ಕೆ ನಮ್ಮ ಕಾಲು ನಡೆಯೋಷ್ಟು ದೂರ ನಡಿಬೇಕಲ್ವ. ಅಯ್ಯೋ ನನಗೆಲ್ಲ ಸುಖ ಇದೆ, ನಾನು ಕೂತಲ್ಲೇ ಕೂತಿರ್ತೀನಿ ಅಂದರೆ ಏನಾಗುತ್ತೆ, ಆಗ ಮೈ ಊದ್ಕೊಳ್ಳತ್ತೆ, ದೆನ್ ಕಾಯಿಲೆಗಳು ಶುರು ಆಗತ್ತೆ. ಸೊ ನಮಗೆ ನಡೆಯೋಕ್ಕೆ ಒಂದು ಭಾರ ಆಗಿಬಿಟ್ರೆ ಅಥವಾ ನಡೆಯಲ್ಲ, ನನ್ನ ಹತ್ರ ದುಡ್ಡಿದೆ, ಅಯ್ಯೋ ನನಗೋಸ್ಕರ ಯಾರಾದರೂ ಬೇರೆಯವ್ರು ನಡೀಲಿ ಅಂದರೆ ನಡೆಯುತ್ತಾ. ಸೊ ಆ ಥರ ಒಂದು ನಾವು ಮಾಡೋ ಒಂದು ಕೆಲಸಗಳು ನಮ್ಮ ಕಾಲು ನಡೆಯೋ ಅಷ್ಟು ದೂರ ನಾವು ನಡಿಲೇಬೇಕು. ಅಂದರೆ ನಾವು ತೀರಾ ಅತಿಯಾಗಿ ನಮ್ಮ ಅವರ್ ಲಿಮಿಟ್ಸ್ ಮಾಡದೇ ಇದ್ರೂ ನಮ್ಮ ಲಿಮಿಟ್ಟು ಎಲ್ಲಿ ತನಕ ಇರುತ್ತೋ ಆ ಒಂದು ಲಿಮಿಟ್ಟಲ್ಲಿ ನಾವು ಕೆಲಸಗಳು ಮಾಡಲೇಬೇಕಾಗತ್ತೆ. ಹಾಗೆ ಮಾಡಿದಾಗ ಮಾತ್ರ ನಮ್ಮ ಒಂದು ಕಾರ್ಯದಲ್ಲಿ ನಾವು ಸಫಲತೆಯನ್ನು ಕಾಣಲಿಕ್ಕೆ ಸಾಧ್ಯ. ಅದು ಬಿಟ್ಟು ನಾನು ಕೂತಿರ್ತೀನಿ ಆದರೆ ನನ್ನ ಬುದ್ಧಿಶಕ್ತಿ ಉಪಯೋಗಿಸ್ಕೊಂಡು ನನ್ನ ಕೆಲಸ ಎಲ್ಲ ನಾನು ಹಾಕ್ಬಿಡ್ಬೇಕು ಅಂತ ಅಂದ್ಕೊಂಡ್ರೆ ಅದು ಖಂಡಿತ ಸಾಧ್ಯವಾಗಕ್ಕೆ ಸಾಧ್ಯವಿಲ್ಲ. ಅದು ಒಂದು ದೈಹಿಕವಾಗಿ ನಾವು ಚೆನ್ನಾಗಿರಲಿಕ್ಕೆ ಅಥವಾ ಒಂದು ಮಾನಸಿಕವಾಗಿ ಆರ್ಥಿಕವಾಗಿ ಯಾವ ತರಹ ನಾವು ಒಂದು ಸುಖವನ್ನು ಅಥವಾ ಒಂದು ಇಚ್ಛೆಯನ್ನು ಬಯಸಿದ್ರೂ ಅದಕ್ಕೋಸ್ಕರ ನಾವು ಅದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಪಟ್ಟಾಗ ಮಾತ್ರ ನಮಗೆ ಆ ಕಾರ್ಯ ಸಿದ್ಧಿಯಾಗಕ್ಕೆ ಸಾಧ್ಯವಾಗತ್ತೆ. ಆಗ ಆ ದೈವದ ಒಂದು ಬೆಂಬಲವೂ ಆಗ ಅನುಗ್ರಹವೂ ನಮಗೆ ಇರುತ್ತೆ. ಹಾಗೆ ನಮ್ಮ ಒಂದು ಪ್ರಯತ್ನಗಳಿಗೂ ಒಂದು ಸಫಲತೆ ಸಿಗತ್ತೆ ಅನ್ನೋ ಒಂದು ಸುಂದರವಾದ ವಿಚಾರವನ್ನು ನಮಗೆ ಇಲ್ಲಿ ತಿಳಿಸಿ ಹೇಳ್ತಾ ಇದ್ದಾರೆ. ಧನ್ಯವಾದಗಳು.